ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲೂರ್. ಬಂಧುಗಳು ನೀವಿರೋವರೆಗೆ, ಬರುವಳು ಸತಿ ಹೊಸ್ತಿಲವರೆಗೆ, ಮಗ ಬರುವನು ಮಸಣದವರೆಗೆ, ಬರುವವನ್ಯಾರೋ ನಿನ್ನ ಜೊತೆಗೆ. ಈ ಒಂದು ಸಾಲುಗಳನ್ನ ನೆನಪು ಮಾಡ್ಕೊಂಡ್ ಬಿಟ್ರೆ ಸಾಕು, ಮನುಷ್ಯ ಎಂದಿಗೂ ಸ್ವಾರ್ಥಿ ಆಗ್ಲಾರ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇವತ್ತು ಮಂಗಳವಾರ, ಮಂಗಳಕರ ವಿಷಯವನ್ನ ಕೂಡ ಹೊತ್ತು ತಂದಿರ್ತೀರಾ ಅಂತ ನಾವೆಲ್ಲರೂ ಭಾವಿಸ್ತಾ, ಯಾವ ವಿಶೇಷ ಮಾಹಿತಿ ಕಾಯ್ತಿದೆ ನಮ್ಗಾಗಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ದಿವಸ ಬಹಳ ವಿಶೇಷ ಅಂದರೆ, ಇಂಥ ಒಂದು ಸುದಿನ ಮಂಗಳವಾರದಲ್ಲಿ ಮೆಲ್ಕನ್ ಹಾಕ್ಕೊಳ್ಳೋದೇನು ಅಂದರೆ ಮಂಗಳಗೌರಿ ವ್ರತ. ಎರಡನೇ ಮಂಗಳಗೌರಿ ವ್ರತ ಬಂದ್ಬಿಡ್ತು, ಶ್ರಾವಣ ಮಾಸದ ವಿಚಾರ. ಮಂಗಳಂ ನಂದನ. ಮಂಗಳವಾರ ದಿವಸ ಪದ್ಮಾವತಿ ನೆನೆಸ್ಕೋಬೇಕಂತೆ. ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಇವತ್ತು ಅಲಮೇಲ್ ಮಂಗಾಪುರದಲ್ಲಿ ಬಹಳ ವಿಶೇಷ. ಎರಡನೇ ಮಂಗಳವಾರ ಏನಿದೆ, ವರಮಹಾಲಕ್ಷ್ಮಿ ಹಬ್ಬದ ಮೊದಲು ಯಾವತ್ತಿದ್ರೂ ಪದ್ಮಾವತಿಗೆ ಮಂಗಳಗೌರಿ ವ್ರತವನ್ನು ಯಾವ ಕಾಲಕ್ಕೂ ಲಕ್ಷ್ಮಿಯನ್ನು ಹೇಳ್ಕೊಟ್ಟಿದ್ದೆ ಸಾಕ್ಷಾತ್ ಪಾರ್ವತಿಯನ್ನು ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ಳೋಕ್ಕೆ ಗಂಗೆ ಮೊದಲು ಮಾಡಿದ್ಲಂತೆ. ತದನಂತರ ಎಲ್ಲ ದೇವಿಗಳ ಕರೆದು ಅವಳನ್ನ ಪೂಜೆ ಪುನಸ್ಕಾರ ಮಾಡ್ತಾರೆ. ಯಾಕಂದರೆ ಜಗನ್ಮಾತೆ ಬೇರೆ. ಇಂಥ ಒಂದು ಜಗನ್ಮಾತೆಗೆ ಪರಿಪೂರ್ಣವಾಗಿ ಮಂಗಳಕರವಾಗಿರಲಿ ಅಂದರೆ, ಸೌಭಾಗ್ಯ ಭಾಳ ಚೆನ್ನಾಗಿರಲಿ ಅಂತ ದೇವಾನುದೇವತೆಗಳು ಅವರ ಸಖೀರ ಜೊತೆಗೆ ಎಲ್ಲರೂ ಬಂದು ಆ ಮಂಗಳಗೌರಿ ವ್ರತವನ್ನು ಸಾಕ್ಷಾತ್ ಪರಮೇಶ್ವರನ ಕೈಲಾಸದಲ್ಲಿ ಮಾಡ್ತಾರೆ. ಅಮ್ಮನವ್ರು ಕೂತಿರ್ತಾಳೆ, ತಲ್ಲೀನಲಾಗಿರ್ತಾಳೆ. ಲಲಿತಾ ಸಹಸ್ರನಾಮವನ್ನು ಹೇಳಿದಾಗ ಅವಳು ಮಂಗಳ ಪೀಠ ಸ್ಥಿತಿ ಅಂತ ಕರಿತೀವಿ. ಮಂಗಳ ಪೀಠದ ಮೇಲೆ ಕೂತಿರ್ತಾಳಂತೆ. ಸಾಕ್ಷಾತ್ ಶಿವನ ಮೇಲೆ ಕೂತಿರ್ತಾಳೆ. ಅಂದರೆ ಸದಾಶಿವನೇ ಒಂದು ಮಂಗಳ ಪೀಠ ಅಂತ, ಅವನೇ ಪೀಠವಾಗಿರ್ತಾನೆ. ಇಂಥ ಒಂದು ಜಗನ್ಮಾತೆಗೆ, ತಾಯಿಗೆ ಅವನ ಪೀಠ ಆಗೋದು ಯಾವ ರೀತಿಯಾದ ತಪ್ಪು ಇಲ್ಲ. ಅದರಲ್ಲಿ ಅಶ್ವಿನಿ ದೇವತೆಗಳು ಮೇಲ್ಗಡೆ ವಿಶೇಷವಾಗಿ ಚಾಮರನ್ನು ಬೀಸ್ತಾರೆ. ಎಡಭಾಗ ಬಲಭಾಗದಲ್ಲಿ ಇರತಕ್ಕಂಥ ಬೀಸಣಿಗೆಯನ್ನು ನವಿಲ್ಗೆರೆಯಲ್ಲಿ ಬೀಸ್ತಕ್ಕಂಥದ್ದು ಸರಸ್ವತಿ ಲಕ್ಷ್ಮಿ. ಅಲಕ್ಷ್ಮೀ ನಿತ್ಯ ಅಂತ ಹೇಳಿ ಬೀಸ್ತಾ ಇದ್ದಾಗ ಲಲಿತಾ ತ್ರಿಪುರ ಸುಂದರಿ ಬಾಲ್ಯಾಗಿರ್ತಾಳಂತೆ, ಬಾಲ್ಯ ವ್ಯವಸ್ಥೆಯಲ್ಲಿ ಇರ್ತಾಳಂತೆ. ಅದಕ್ಕೆ ಬಾಲಾ ತ್ರಿಪುರ ಸುಂದರಿ ಅಂತ ಕರೀತಾರೆ. ಆ ತ್ರಿಪುರ ಯೌವನವನ್ನು ನೋಡೋಕ್ಕೆ ಸಾಧ್ಯವಿಲ್ಲಂತೆ, ತೇಜೋ ಪ್ರಕಾಶವನ್ನು ಕಣ್ಣಲ್ಲಿ ತುಂಬ್ಕೊಳ್ಳೋಕ್ಕೆ ಸಾಧ್ಯವಿಲ್ಲಂತೆ. ಕಣ್ಣೆಲ್ಲ ಹೀಗೆ ಅನ್ಕೋಬೇಕು, ಅಷ್ಟು ಒಂದು ತೇಜಸ್ಸು. ದೇವಾನುದೇವತೆಗಳಿಗೆ ಅಮ್ಮನವರ ಶಕ್ತಿಯನ್ನು ನೋಡೋಕ್ಕೆ ಸಾಧ್ಯವಿಲ್ಲದಿದ್ದಾಗ ಮನುಷ್ಯನ ಜೀವನದಲ್ಲಿ ಮನುಷ್ಯ ದೇವರನ್ನು ನೋಡೋಕ್ಕೆ ಸಾಧ್ಯವ? ಖಂಡಿತ ಇಲ್ಲ. ಅನುಭವ ಪಡ್ಬೋದು ಅಷ್ಟೇ. ಆ ಅನುಭವತೆ ನೀವುಗಳು ಪಡೋಕ್ಕೆ ಈ ಮಂಗಳಗೌರಿ ವ್ರತವನ್ನು ನಾವು ಆಚರಿಸಿದಾಗ ಜೀವನದಲ್ಲಿ ಪರಿಪೂರ್ಣವಾಗಿ ಎಲ್ಲರಿಗೂ ಸೌಭಾಗ್ಯವನ್ನು ಕರುಣಿಸೋದು ಆ ಮಂಗಳಗೌರಿ. ಇವಳ ಪೂಜೆಯ ಪುನಸ್ಕಾರವನ್ನು ನಾವು ಮಾಡ್ತಾ ಇದ್ದಾಗ, ಎಲ್ಲ ಹೆಣ್ಣುಮಕ್ಕಳು ಆನಂದವಾಗಿದ್ದಾಗ ಜಗತ್ತಲ್ಲಿ ಸೃಷ್ಟಿ ನಿಯಮ ಉಲ್ಲಂಘನೆ ಆಗ್ತಾ ಇರೋದು ಸರಿ ಬರುತ್ತೆ. ಏನು ಅಂದರೆ, ಕೆಲವರಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ, ಸ್ಕ್ಯಾನಿಂಗ್ ಅಂತಾರೆ. ನೋಡಿಬಿಟ್ಟು ಹೆಣ್ಮಗುನ ಬೇಡಪ್ಪ, ಬೇಕಾದ್ರೆ ಸಾಕು. ಗಂಡು ಮಗುನ ಎಷ್ಟು ಗಂಡು, ನಮ್ಮಲ್ಲಿ ಒಂದು ಹೆಣ್ಣಾಗಿದ್ದರೆ ಮಹಾಲಕ್ಷ್ಮಿ ಒಳ್ಳೆಯದು ಅಂತ ಕೆಲವರು 1000ರಲ್ಲಿ ಒಬ್ಬರು ಮಾತ್ರ ಹೇಳ್ತಾರೆ. ಹೆಣ್ಣು ಗಂಡು ಸುಖವಾಗಿರಲಿ ಅನ್ನೋದಿಲ್ವೇ ಇಲ್ಲ. ಈ ಮಂಗಳಗೌರಿ ವ್ರತವನ್ನು ಈ ಸಮಯದಲ್ಲಿ ಮಕ್ಕಳಿದ್ದವರು, ಪುಟಾಣಿ ಮಕ್ಕಳಿದ್ದರೂ ಸರಿ, ದೊಡ್ಡ ಮಕ್ಕಳಿದ್ದರೂ ಸರಿ, ಮಕ್ಕಳೇ ಇಲ್ದಿದ್ದವರು ಸರಿ, ಇದನ್ನು ಆಚರಿಸ್ಕೊತಾ ಬರ್ತಕ್ಕಂಥ ಅವಕಾಶ ಸದಾವಕಾಶ ಇರುತ್ತೆ. ಮೊದಲನೇ ಸೊಸೆ ಬಂದ್ಯಾಳೆ, ಮಕ್ಕಳಿಲ್ಲ, ಆದರೆ ಅವರು ಆಚರಿಸ್ಕೊಳ್ಳೋ ಅವಕಾಶ ಇದೆ. ಆದರೆ ಮಕ್ಕಳಾಗಿದ್ದವರು ಆಚರಿಸಬಾರ್ದು ಅಂತೇನೂ ಇಲ್ಲ. ಗೌರಿನ ಲಲಿತಾ ಸಹಸ್ರನಾಮದಲ್ಲಿ ಮಂಗಳ ಗೌರಿನ ಮಂಗಳವಾರದ ದಿವಸ ಪ್ರಾರ್ಥನೆ ಮಾಡಿಕೊಂಡ್ರೆ ಮಕ್ಕಳ ಕಾಂತಿ, ಕಣ್ಣಿನ ಕಾಂತಿ ಹೆಚ್ಚಾಗತ್ತಂತೆ, ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗತ್ತೆ, ಸ್ತ್ರೀತನ ಅಂದರೆ ತಾಯ್ತನ ಅನ್ನೋದು ಹೆಚ್ಚಾಗತ್ತೆ, ಗರ್ಭಶೇಷಕ್ಕೆ ರಕ್ಷಣೆ ಸಿಗತ್ತೆ, ಸ್ತ್ರೀ ಅಂಗಗಳಿಗೆ ರಕ್ಷಣೆ ಸಿಗತ್ತೆ. ಯಾರು? ದುರ್ಗಾಂಬಿಕ. ಅದಕ್ಕೆ ಮಂಗಳ ಗೌರಿ ಅವಳು ಪೀಠದ ಮೇಲೆ ಕೂತ್ಕೊಂಡಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸದಾಶಿವನಿಗೆ ಮೊದಲು ರುದ್ರ. ಆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸದಾಶಿವನ ಮೊದಲು ಆ ರುದ್ರ ಅನ್ನೋನು ಅಲ್ಲಿ ಕೂತಿರ್ತಾನೆ. ಆ ರುದ್ರದೇವ 4 ಕಾಲಗಳಾಗಿ ಕೂತಿರ್ತಕ್ಕಂಥ ವಿಚಾರ. ಈ ತ್ರಿಮೂರ್ತಿಗಳಲ್ಲಿ ಒಂದು ರುದ್ರ ಅನ್ನೋನು ಆ ರುದ್ರದೇವ. ಈ ರುದ್ರ ಅನ್ನೋನು ರೌದ್ರತೆಯನ್ನು ಕಮ್ಮಿ ಮಾಡಿ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಶಕ್ತಿಯನ್ನು ಕೊಡತಕ್ಕಂಥವನು. ದೇವಿ ಪೀಠದ ಕೆಳಭಾಗದಲ್ಲಿ ಕೂತಿರೋನು, ಸದಾಶಿವನ ಕೆಳಭಾಗದಲ್ಲಿ ಕಾಲ್ಭಾಗದಲ್ಲಿ ಕೂತಿರ್ತಕ್ಕಂಥವನೇ ಆ ರುದ್ರದೇವ. ಇದಕ್ಕೆ ರುದ್ರಸ್ಮರಾಮಿ ಅಂದರೆ ಶಿವನ 2 ಭಾಗ. ಅವನು ಸೌಮ್ಯವಾಗಿದ್ದರೆ ಸದಾಶಿವ, ರುದ್ರನಾಗಿದ್ದರೆ ರೌದ್ರಾವತಾರದಲ್ಲಿದ್ದರೆ ರುದ್ರಶಿವ. ಅದಕ್ಕೆ ಇಂಥ ಒಂದು ಪರಮಾತ್ಮನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಕ್ಕೆ ಸದಾಶಿವ ಸೌಮ್ಯತೆಯಲ್ಲಿ ಕೂತ್ಕೊಂಡಾಗ, ಅವನ ನಿದ್ರಾವಸ್ಥೆಯಲ್ಲಿದ್ದಾಗ ಅವನ ಮೇಲೆ ಆಸೀನರಾಗಿರ್ತಕ್ಕಂಥ ಜಗನ್ಮಾತೆಗೆ ಸಂಪೂರ್ಣ ಫಲವನ್ನು ಕೊಡ್ತಾಳೆ ಸಾಕ್ಷಾತ್ ಮಂಗಳಗೌರಿ.
ಈ ಮಂಗಳಗೌರಿ ತಪಸ್ಸನ್ನು ಮಾಡ್ತಾಳೆ. ಸ್ವರ್ಣಗೌರಿ ಆಗಕ್ಕೆ ಹೋಗೋಕ್ಕೆ ಮೊದಲು ಅವಳ ತಪಸ್ಸನ್ನು ಮಾಡ್ತಾ ಕೂತ್ಕೊತಾಳೆ. ಇವಳನ್ನ ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ಸನ್ಯಾಸಿನಿ ಅಂತ ಕರೀತಾರೆ. ಇವಳಿಗೆ ಏನು ಆಭರಣ, ಅದಕ್ಕೆ ನಿರಾಭರಣ ಅಂತ ಕರಿತೀವಿ. ಅವಳನ್ನ ಯಾವತ್ತು ಮಂಗಳಗೌರಿ ಏನು ಮಾಡ್ತಾರೆ, ಯಾವತ್ತು ನಾವು ವ್ರತ ಮಾಡ್ತೀವೋ ನಿರಾಭರಣವಾಗಿರ್ತಾಳಂತೆ ಜಗನ್ಮಾತೆ. ಆಭರಣಗಳೇನೂ ಹಾಕೊಳ್ಳಲ್ಲ. ಅವಳ ಪಾಡುಗಳು ಸನ್ಯಾಸಿ ಸ್ವರೂಪದಲ್ಲಿ ಕೂತಿರ್ತಾಳೆ. ಜಗತ್ತೆಲ್ಲ ಬೇಡ, ಶಕ್ತಿನ ನಾನು ಎಲ್ಲ ದೇವ್ರಿಗೆ ಏನೇನು ಸೃಷ್ಟಿ ಮೂಲ ಮಾಡಿದ್ದೀನಿ ಅದಕ್ಕೆಲ್ಲ ಹಂಚ್ತಾ ಹೋಗಬೇಕಂತೆ. ಆ ಶಕ್ತಿಯನ್ನು ಅವಳು ಕೊಡ್ತಾ ಇರತಕ್ಕಂಥ ಸಮಯ ಈ ಮಂಗಳಗೌರಿ ವ್ರತ. ಇಂಥ ಒಂದು ಸಮಯದಲ್ಲಿ ನೀವು ಆ ಸಮಯ ಮಾಡ್ಕೊತಾ ಇದ್ದರೆ ನಿಮಗೆ ಶಕ್ತಿ ಕಾಂತಿಗಳನ್ನು ಹೊರಕೊಡ್ತಕ್ಕಂಥದ್ದು ಆ ಜಗನ್ಮಾತೆ ಒಬ್ಬಳೆ. ಅದಕ್ಕೆ ಇಂಥ ಒಂದು ಮಂಗಳವಾರ ಸುದಿನ ಬಹಳ ವಿಶೇಷ. ನಾಳೆ ದಿವಸ ಪವಿತ್ರ ಆರೋಹಣ, ಅಂದರೆ ಪವಿತ್ರ ಆರೋಹಣ ಮಾಡ್ಕೋಬೇಕಾದ್ರೆ ಅವರೋಹಣಕ್ಕೆ ತೆಗೆದು ಹಾಕೋದು ಅಂತ. ವಿಷ್ಣು ಪವಿತ್ರಾರೋಹಣ ಅಂದರೆ ಮಹಾವಿಷ್ಣುವಿಗೆ ಸಂಕಲ್ಪ ಮಾಡಿಕೊಂಡು ಪಿತೃ ಋಣ ತೀರಿಸ್ಕೊಳ್ಳೋಕ್ಕೆ ಇನ್ನೇನು ಪಿತೃಪಕ್ಷ ಹತ್ರ ಬರುತ್ತೆ. ಶ್ರಾವಣ ಮಾಸದ ನಂತರ ಪಿತೃಪಕ್ಷ. ಅದಕ್ಕೆ ಮೊದಲು ಅವರೋಹಣ. ಅವರೋಹಣ ಅಂದರೆ ತೆಗೆದು ಬಿಸಾಕು, ಆರೋಹಣ ಅಂದರೆ ನಮಗೆ ಹಾಕ್ಕೊಳ್ಳಿ. ಆ ಪವಿತ್ರ ಉಂಗುರವನ್ನು ಅಥವಾ ಪವಿತ್ರವನ್ನು ತಾನು ಹಾಕ್ಕೊಳ್ತಕ್ಕಂಥ ವಿಧಿವಿಧಾನ ಶನಿಗೆ ಕರ್ಮಸ್ಥಾನವನ್ನು ತಗೊಳ್ಳೋಕ್ಕೆ ನಾಳೆ ದಿವಸ ಭಾಳ ಮುಖ್ಯ. ಇವತ್ತು ಹೆಂಡತಿಯಾದವಳು ಅದನ್ನು ಪೂಜೆ ಮಾಡಿ ಮಂಗಳಗೌರಿ ಹತ್ರ ಗಂಡನಿಗೆ ಕೊಡಬೇಕು. ಏನೇನು ಕೊಡಬೇಕು, ಹೇಗೆ ಕೊಡಬೇಕು ಆ ಪವಿತ್ರವನ್ನು, ಅದನ್ನು ಹೇಳ್ತೀನಿ, ಕಾಯ್ತಾ ಇರಿ ಬಂದೆ.